ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ನಲ್ಲಿ 6 ಜನ ಇದ್ದಾರೆ. ಅದು ಯಾರ್ಯಾರು ಅಂತ ಹೇಳಿ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿದೆ ಅಂತ ಹೇಳಿ ತಿಳ್ಕೊಳಕತ್ತೀನಿ. ಗೊತ್ತಿದ್ರು ಕೂಡ ಗೊತ್ತಿಲ್ಲ ಅಂದರೂ ಕೂಡ ಇನ್ನೊಂದ್ಸಲ ಹೇಳ್ತೀನಿ, ಬನ್ನಿ ಆ 6 ಜನ ಯಾರಂತ ಹೇಳಿ. ವಿನಯ್ ಅವರು, ಕಾರ್ತಿಕ್ ಅವರು, ತುಕಾಲಿ ಸಂತೋಷ್ ಅವರು, ವರ್ತೂರ್ ಸಂತೋಷ್ ಅವರು, ನಮ್ರತಾ ಅವರು ಮತ್ತು ತನಿಷ್ ಅವರು, ಈ 6 ಜನ ಕೂಡ ಈ ವಾರ ನಾಮಿನೇಷನ್ನಲ್ಲಿ ಇದ್ದಾರೆ. ಈಗ ಈ ಜನರಲ್ಲಿ ಅಂದರೆ ವೋಟಿಂಗ್ ರಿಸಲ್ಟ್ ಪ್ರಕಾರ ಯಾರ್ಯಾರು ಯಾವ್ಯಾವ ಪ್ಲೇಸ್ನಾಗಿದ್ದಾರೆ ಮತ್ತು ಯಾರು ಡೇಂಜರ್ ಝೋನ್ದಾಗಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಅವರು, ವಿನಯ್ ಅವರು ಫಸ್ಟ್ ಪ್ಲೇಸಲ್ಲಿದ್ದಾರೆ. ಅಂದರೆ ಇಬ್ಬರು ಕೂಡ ಒಂದು ಪೈಪೋಟಿಯಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾನಾ ನೀನಾ ಅನ್ನೋ ಥರ ಆಡ್ತಾ ಇದ್ದಾರಲ್ವ ಅವರು ಮೊದಲಿಂದನೂ ಕೂಡ. ಸೊ ಜನಕ್ಕೆ ಅವ್ರಂತೂ ತುಂಬ ಇಷ್ಟ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಈಗ ವಿನಯ್ ಅವರು ಕೂಡ ಒಂದು ಫಸ್ಟ್ ಪ್ಲೇಸಲ್ಲಿ ಹಾಕಿದ್ದಾರೆ ಅಂತಂದರೆ ನಿನ್ನೆ ಅವರು ಅಷ್ಟೊಂದು ಜಗಳ ಆಡಿದ ಮೇಲೆ ಕೂಡ ಲಾಸ್ಟಿಗೆ ಅದೆಲ್ಲ ಮರ್ತು ಬಿಡಿ, ನಾನು ನಿಮ್ಮನ್ನ ಮನಸ್ಸಿಂದ ಕ್ಷಮಿಸಿ, ನಾನು ಏನೇ ತಪ್ಪು ಮಾಡಿದ್ರು ಕೂಡ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನೇ ಇದ್ರೂ ಕೂಡ ಆಟ ಪ್ರಕಾರ ಆಡಿರ್ತೀವಿ ಅಷ್ಟೇ, ಬಟ್ ನಾನು ಮನಸ್ಸಿಂದನೂ ಕೇಳ್ಕೊಳಕತ್ತೀನಿ ಅಂತ ಹೇಳಿ ಈ ಒಂದು ಮಾತನ್ನು ಹೇಳಿದ್ರಲ್ಲ, ಅದಕ್ಕೆ ಜನಕ್ಕೆ ಈಗ ವಿನಯ್ ಅವರು ಕೂಡ ತುಂಬ ಇಷ್ಟ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಅವರು ಮತ್ತು ವಿನಯ್ ಅವರು ಫಸ್ಟ್ ಪ್ಲೇಸಲ್ಲಿದ್ದಾರೆ. ಇನ್ನು ಕಾರ್ತಿಕ್ ಅವ್ರ ಬಗ್ಗೆ ಹೇಳೋದು ಬೇಕೇ ಇಲ್ಲ, ಯಾಕಂತಂದರೆ ಫಸ್ಟಿಂದನೂ ಕೂಡ ಫ್ಯಾಮಿಲಿ ಮ್ಯಾನ್ ಅಂತಲೇ ಹೇಳ್ಬೋದು. ಅವ್ರನ್ನ ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಕೂಡ ಇಷ್ಟಪಡುವಂತಹ ಒಬ್ಬರು ಯಾರಪ್ಪ ಅಂತಂದರೆ ಕಾರ್ತಿಕ್ ಅವ್ರು ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಷ್ಟು ಇಷ್ಟಪಡ್ತಾರೆ ಜನ ಅವರನ್ನು ಅಂತಲೇ ಹೇಳ್ಬೋದು. ಮಧ್ಯದಲ್ಲಿ ಅವರು ಸ್ವಲ್ಪ ಆ ಕಡೆ ಈ ಕಡೆ ಆಗಿ ಇದಾಗಿತ್ತಲ್ವ, ಅಂದರೆ ಜಗಳದಲ್ಲಿ ಮತ್ತು ಆಮೇಲೆ ಆ ಒಂದು ಮನಸ್ತಾಪದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ವ ಅವ್ರಿಗೆ. ಬಟ್ ಅವ್ರನ್ನ ಜನ ಏನು ಪ್ರೀತಿಸ್ತಿದ್ದಾರೋ ಅದೇ ಥರನೇ ಪ್ರೀತಿ ಮಾಡ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನ ಅತಿಯಾಗಿ ಪ್ರೀತಿ ಮಾಡ್ತಾರೆ ಅಂತಲೂ ಹೇಳ್ಬೋದು. ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಯಾರಿದ್ದಾರಪ್ಪ ಅಂತಂದರೆ ವರ್ತೂರ್ ಸಂತೋಷ್ ಅವರು. ವರ್ತೂರ್ ಸಂತೋಷ್ ಅವರು ಕೂಡ ಮೊದಲಿಂದನೂ ಅಬ್ಬಬ್ಬಬ್ಬ ಅನ್ನೋ ಥರ ಆಟ ಆಡಿಲ್ಲ ಅಂದರೂ ಕೂಡ ಯಾರನ್ನ ಕೂಡ ಸುಮ್ಮನೆ ಬೇಜಾರು ಮಾಡಿಸೋದಾಗಲಿ, ಅವ್ರಿಗೆ ಹೋಗ್ಬಿಟ್ಟು ಇರ್ಲಾದದನ್ನು ಹೇಳೋದಾಗಲಿ ಆ ಥರ ಏನು ಮಾಡಲಿಲ್ಲ ಅವರು. ಅದಕ್ಕೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ವ್ಯಕ್ತಿತ್ವ ಅವ್ರದ್ದು ಕೂಡ ಅಂತಲೇ ಹೇಳ್ಬೋದು. ಯಾರಿಗೂ ಕೂಡ ಸುಮ್ಮನೆ ಹೋಗ್ಬಿಟ್ಟು ಬೇಜಾರು ಮಾಡೋದು ಮಾಡಲ್ಲ ಅವರು. ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಆ ಕ್ಷಣದಲ್ಲಿ ಹೇಳ್ತಾರೆ. ಆಮೇಲೆ ಈಗ ಯಾರ ಮುಂದೆ ಏನೇ ಹೇಳಬೇಕಂದ್ರೂ ಕೂಡ ಹಂಗೆ ಅಂತ ಹೇಳಿ ಮಾತಾಡ್ತಾರ. ಬಟ್ ಅದು ಬಿಟ್ಟು ಅವರು ಅತಿರೇಕವಾಗಿ ಇನ್ನೊಬ್ಬರನ್ನ ಕುಗ್ಸೋದಾಗ್ಲಿ ಆ ಥರ ಬೇಜಾರು ಮಾಡೋದಾಗ್ಲಿ ಮಾಡಲ್ಲ ಅಂತಲೇ ಹೇಳ್ಬೋದು. ವರ್ತೂರ್ ಸಂತೋಷ್ ಅವ್ರನ್ನ ಅಂತೂ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸ್ವಲ್ಪ ಅವರು ಆಟವನ್ನೇನಾದರೂ ತುಂಬ ಒಂದು ಲೆವೆಲ್ಗೆ ಒಯ್ದಿದ್ದಿದ್ರೆ ಈಗ ಅವ್ರು ಫಸ್ಟ್ ಪ್ಲೇಸಲ್ಲೇ ಇರಬಹುದಿತ್ತೇನೋ. ಯಾಕಂತಂದರೆ ಅವ್ರಿಗೇನು ಅಷ್ಟು ಕೊನೆ ಪ್ಲೇಸಲ್ಲೇನು ಇಲ್ಲ, ಚೆನ್ನಾಗಿ ಒಳ್ಳೆ ಪ್ಲೇಸಲ್ಲೇ ಇದ್ದಾರೆ ಅವ್ರು. ಇನ್ನು ಸೆಕೆಂಡ್ ಪ್ಲೇಸ್ ಅಂದರೆ ಮಾಮೂಲಿ ಪ್ಲೇಸಾ, ತುಂಬ ಚೆನ್ನಾಗಿರೋ ಪ್ಲೇಸೇ ಅಲ್ವಾ. ಇನ್ನು ಥರ್ಡ್ ಪ್ಲೇಸಲ್ಲಿ ಯಾರಿದ್ದಾರಪ್ಪ ಅಂತಂದರೆ ತುಕಾಲಿ ಸಂತೋಷ್ ಅವರು ಇನ್ನು ಥರ್ಡ್ ಪ್ಲೇಸಲ್ಲಿ ಇದ್ದಾರೆ. ತುಕಾಲಿ ಸಂತೋಷ್ ಅವರು ಕೂಡ ಈ ಮಧ್ಯೆ ತುಂಬ ಚೆನ್ನಾಗಿ ಆಡಕತ್ತಿದ್ದಾರೆ. ಬಟ್ ಅವರು ಸ್ವಲ್ಪ ಒಂದ್ಸಲ ಚೆನ್ನಾಗಿ ಆಡಿದ್ರೆ ಒಂದ್ಸಲ ಚೆನ್ನಾಗಿ ಆಡ್ತಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವರು ಈ ಒಂದು ಬಿಗ್ ಬಾಸ್ನ ಗೆಲ್ಲಬೇಕಂತ ಹೇಳಿ ಅವರಿಗೆ ತುಂಬಾ ಒಂದು ಹಠ ಛಲ ಇದೆ ಅಂತಲೇ ಹೇಳ್ಬೋದು. ಆ ಒಂದು ಗುರಿ ಏನಿದೇನೋ ಅಂದರೆ ಬಿಗ್ ಬಾಸ್ ಗೆಲ್ಲಬೇಕು ಅನ್ನೋದು ಆ ಒಂದು ಗುರಿನ ಮಾತ್ರ ಅವರು ಮರೀತಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರು ಕೂಡ ತುಂಬ ಚೆನ್ನಾಗಿ ಆಡಕತ್ತಿದ್ದಾರೆ ಅಲ್ವಾ. ಸೊ ನಾಳೆ ನಾಡ್ದ ಯಾವ ಥರ ಟಾಸ್ಕ್ ಬರುತ್ತೋ ಆ ಒಂದು ಟಾಸ್ಕ್ಗಳನ್ನು ಆಡಿ ಯಾವ ಪ್ಲೇಸಿಗೆ ಹೋಗ್ತಾರೋ ನಾಳೆ ಮತ್ತೆ ಹೇಳ್ತೀನಿ ಅವ್ರ ಬಗ್ಗೆ ನಿಮಗೆ. ಇನ್ನು ಫೋರ್ತ್ ಪ್ಲೇಸಲ್ಲಿ ಯಾರಿದ್ದಾರಪ್ಪ ಅಂತಂದ್ರೆ ತನಿಷ್ ಅವರು. ತನಿಷ್ ಅವರು ಅಂತೂ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಲ್ವಾ. ಡೇ 1 ಕೂಡ ಅವ್ರನ್ನ ಇಷ್ಟಪಡದೆ ಇರೋರು ಯಾರು ಇಲ್ಲ ಅಂತಲೇ ಹೇಳ್ಬೋದು. ಬಟ್ ಈ ಮಧ್ಯೆ ಸ್ವಲ್ಪ ಅವರು ಆ ಕಡೆದು ಈ ಕಡೆದು ಆ ಕಡೆ ಮಾಡೋದಕ್ಕೆ ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಿಲ್ಲ ಏನೋ ಅಂತ ಹೇಳಿ ಅನಿಸ್ತಿದೆ. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಫಸ್ಟಿಂದ ಏನಿದ್ರು ಅದೇ ಥರ ಆಡಿದ್ದಿದ್ರೆ ಅವ್ರನ್ನ ಇನ್ನೂ ಒಂದು ಲೆವೆಲ್ಗೆ ಎಡ್ತಿದ್ರು ಜನ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಗೊತ್ತಿದೆ ಅಲ್ಲ, ಸೊ ಎಲ್ಲರೂ ಕೂಡ ತಮ್ಮ ಆಟ ಆಡಕತ್ತಾರ ಅಂತ ಹೇಳಿ. ಬಟ್ ಈಗ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಫ್ರೆಂಡ್ಶಿಪ್ ಅದು ಇದು ಬಿಟ್ಟು ಇವಾಗ ಅಸಲಿ ಆಟ ಆಡಬೇಕಾಗಿದೆ ಎಲ್ಲರೂ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈಗ ಫಿನಾಲೆ ಹತ್ರ ತಾಯ್ತೀನಿ, ಒಂದು 2-3 ವಾರ ಐತೆ ಅಷ್ಟೇ, ಆಯ್ತು ಮುಗಿದೋಗ್ಬಿಡ್ತದ ಅಲ್ವಾ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಗೆಲುವಿಗಾಗಿನೇ ಎಲ್ಲರೂ ಆತುರದಿಂದ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಾನು ಗೆಲ್ಬೇಕಂತೇಳಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕೂಡ ಗೆಲ್ಲೋ ಒಂದು ಗುರಿ ಏನಿದೆನೋ ಅದನ್ನು ಮಾತ್ರ ಮರೀತಿಲ್ಲ ಅಂತಲೇ ಹೇಳ್ಬೋದು, ಮರೆಯೋದೂ ಇಲ್ಲ ಅಂತ ಕೂಡ ಹೇಳ್ಬೋದು. ಇನ್ನು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಡೇಂಜರ್ ಝೋನ್ದಾಗ ಯಾರಿದ್ದಾರಪ್ಪ ಅಂತಂದರೆ ನಮ್ರತಾ ಅವರು. ನಮ್ರತಾ ಅವ್ರಿನ ಕೊನೆ ಪ್ಲೇಸಲ್ಲಿ ಇದ್ದಾರೆ. ನಮ್ರತಾ ಅವರು ಮೊದಲಿಂದನೂ ಅವರು ಆಡ್ಕೊತ ಬಂದಿದ್ದೀನಿ ಅಂತ ಹೇಳಿದಾರ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈಗ
ಇಷ್ಟು ಜನ ನಾಮಿನೇಷನ್ನಲ್ಲಿ ಯಾರಿದ್ದಾರೋ ಅಷ್ಟು ಜನದ್ರಲ್ಲಿ ಕಂಪೇರ್ ಮಾಡಿದರೆ ಸ್ವಲ್ಪ ಇವರು ವೀಕ್ ಅಂತಲೇ ಅನಿಸುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡೋರೇ ಇದ್ದಾರೆ. ಅಂದರೆ ಎಷ್ಟೋ ಸಲ ಈ ಥರ ನಾಮಿನೇಷನ್ನಲ್ಲಿ ಇದ್ದು ಸೇವ್ ಆಗಿದ್ದಾರೆ. ನಮ್ರತಾ ಅವರು ಕೂಡ ಸೇವ್ ಆಗಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅವಾಗ ಕೆಲವೊಂದು ಜನ ವೀಕ್ ಆಗಿದ್ರಲ್ವ, ಆ ಒಂದು ಜನದ್ರಲ್ಲಿ ಇವರು ಸ್ವಲ್ಪ ಚೆನ್ನಾಗಿ ಆಡ್ತಿದ್ರು. ಬಟ್ ಈಗ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡೋರೆ. ಅಂದರೆ ಫಸ್ಟ್ ಒಂದು ದಿನದಿಂದ ಕೂಡ ಇವರೆಲ್ಲರನ್ನ ಇಷ್ಟಪಡೋ ಜನ ಈಗೂ ಕೂಡ ಇಷ್ಟಪಡ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಇಷ್ಟು ಜನ ಏನಿದಾರೋ ಇದರಲ್ಲಿ ನಮ್ರತಾ ಅವರಿಗೆ ಒಂದು ಕೊನೆ ಪ್ಲೇಸ್ ಏನಿದೆ ಅಲ್ಲ, ಅದನ್ನು ಅವರು ಚೇಂಜ್ ಮಾಡ್ಕೋಬೇಕಾಗಿದೆ ಅಂತಲೇ ಹೇಳ್ಬೋದು. ಈಗ ಅವರು ಈಗ ಟಾಸ್ಕ್ ಕೊಡ್ತಾರಲ್ಲ ಬಿಗ್ ಬಾಸ್ ಅವರು, ಆ ಒಂದು ಟಾಸ್ಕ್ಗಳನ್ನು ಆಡಿಬಿಟ್ಟು ಅವ್ರು ತುಂಬ ಚೆನ್ನಾಗಿ ಆಡಿದರೆ ಈ ಒಂದು ಫಿನಾಲೆ ಟಿಕೆಟ್ ತೊಗೊಂಡ್ರೆ ಅವ್ರನ್ನ ಈ ಕೊನೆ ಪ್ಲೇಸ್ ಅವ್ರಿಗೆ ಯಾವ ಲೆಕ್ಕನೇ ಅಲ್ಲ ಅಂತಲೇ ಹೇಳ್ಬೋದು. ಅಂದರೆ ಡೇಂಜರ್ ಝೋನ್ದಾಗಿ ಇರೋದಿಲ್ಲ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ಯಾರಿಗೆ ಲಕ್ ಇದೆ ಯಾರಿಗೆ ಲಕ್ಕಿಲ್ಲ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದಕ್ಕೆ ಅಂತೇಳಿ. ಯಾಕಂತಂದರೆ ಸೊ ನಿಮಗೆ ಗೊತ್ತಿದೆ ಅಲ್ಲ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಬೇಕಾಗಿರೋದು ಇವಾಗ ಅವಶ್ಯವಾಗಿದೆ ಅಂತಲೇ ಹೇಳ್ಬೋದು. ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ಯಾರ್ಯಾರು ಹೆಂಗೆ ಆಡ್ತಾರೆ, ಮತ್ತು ನಾಳೆ ಯಾರ್ಯಾರು ಯಾವ್ಯಾವ ಪ್ಲೇಸ್ನಾಗ ಇರ್ತಾರೆ ಅಂತ ಹೇಳಿ ನಿಮ್ಗೆ ನಾಳೆ ನೀವು ವಿಡಿಯೋದಲ್ಲಿ ಮತ್ತೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಯಾರ್ಯಾರು ಯಾವ್ಯಾವ ಪ್ಲೇಸ್ನಾಗ ಇದ್ದಾರೆ ಅಂತೇಳಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.